ರಂಗಭೂಮಿ ಹಿರಿಯ ಕಲಾವಿದ ರಾಮಲಿಂಗೇಗೌಡ ಅವರ ಪತ್ನಿ ದಿವಂಗತ ಶ್ರೀಮತಿ ಗಾಯತ್ರಿ ಜೆ ಸ್ಮರಣಾರ್ಥ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಜೂನ್ 14ರ ಶನಿವಾರದಂದು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ಏರ್ಪಡಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಜಿಲ್ಲಾಧ್ಯಕ್ಷ ರಂಗಭೂಮಿ ಹಿರಿಯ ಕಲಾವಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಜಗದೀಶ್ ರಾಮಘಟ್ಟ ಅವರು ತಿಳಿಸಿದ್ರು. ಅವರು ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಮಲಿಂಗೇಗೌಡ ಅವರು ಸುಮಾರು 20 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ರಂಗಕ್ಷೇತ್ರಕ್ಕೆ ತನ್ನದೇ ಆದ ಸೇವೆ ಸಲ್ಲಿಸುತ್ತಾ ಬಂದಿದ್ದು, ಅವರ ಪತ್ನಿ ಇತ್ತೀಚೆಗೆ ಅನಾರೋಗ್ಯದ ಹಿನ್ನೆಲೆ ಶ್ರೀಮತಿ ಗಾಯತ್ರಿ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಜ್ಞಾಪಕಾರ್ಥ ನುರಿತ ಕಲಾವಿದರಿಂದ ಕಲಾ ತಪಸ್ವಿ ಪ್ರಶಸ್ತಿ ಪುರಸ್ಕೃತ ಬೆಳ್ಳೂರು ಕ್ರಾಸ್ ಡಿಸಿ ಪುಟ್ಟರಾಜು ದಕ್ಷ ನಿರ್ದೇಶನದಲ್ಲಿ ಇದೇ ತಿಂಗಳು ಜೂನ್ 14ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನ ಅಭಿನಯಿಸಲಿದ್ದು, ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷ ಚಂದ್ರೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಕರ್ನಾಟಕ ಜಾನಪದ ಪರಿಷತ್ ಹಾಸನ ಘಟಕದ ಅಧ್ಯಕ್ಷ ಹಂಪನಹಳ್ಳಿ ತಿಮ್ಮೇಗೌಡ ಉದ್ಘಾಟಿಸಲಿದ್ದು, ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕೆಂದರು. ರಂಗಭೂಮಿ ಹಿರಿಯ ಕಲಾವಿದ ರಾಮಲಿಂಗೇಗೌಡ ಮಾತನಾಡಿ, ಯುವ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ರಂಗಭೂಮಿ ಉಳಿಕೆಗೆ ಹೋರಾಟ ಮಾಡುತ್ತಿದ್ದೇನೆ. ಹಿಂದಿನ ಕಾಲದಲ್ಲಿ ಪ್ರತಿ ಗ್ರಾಮಗಳಲ್ಲೂ ನಾಟಕ ಪ್ರದರ್ಶನಗಳು ನಡೆಯುತ್ತಿದ್ದು, ಜನರಲ್ಲಿ ಸತ್ಯದ ಅರಿವು ಹೆಚ್ಚಾಗಿತ್ತು. ಈಗ ಮೊಬೈಲ್ ಬಳಕೆ ಹೆಚ್ಚಾಗಿದ್ದು, ಯುವ ಪೀಳಿಗೆ ಅಂತರ್ಜಾಲದಲ್ಲಿ ಮುಳುಗಿ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದನ್ನೆಲ್ಲ ಬದಿಗಿಟ್ಟು ಯುವಕರು ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಎಂದರು. ಶಿಕ್ಷಕ ಹಾಗೂ ಹಿರಿಯ ಕಲಾವಿದ ಕುಬೇರಾಚಾರ್ ಮಾತನಾಡಿ, ಜೂನ್ 14ರ ಶನಿವಾರ ಬೆಳಗ್ಗೆ ನಡೆಯಲಿರುವ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕ ನಡೆಯಲಿದ್ದು, ಈಗಾಗಲೇ ನುರಿತ ಕಲಾವಿದರಿಂದ ಹಾಸನ ನಗರದ ರಿಂಗ್ ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇವಾಲಯದಲ್ಲಿ ತಾಲೀಮು ನಡೆಯುತ್ತಿದ್ದು, ಹಿರಿಯ ಕಲಾವಿದರಾದ ಅಲಸಿನಹಳ್ಳಿ ಅಪ್ಪಾಜಿಗೌಡ, ಶ್ರೀಕೃಷ್ಣ, ರಾಮಘಟ್ಟ ಜಗದೀಶ್, ದುರ್ಯೋಧ, ರಾಮಲಿಂಗೇಗೌಡ ಅರ್ಜುನ, ಸೋಮನಹಳ್ಳಿ ರಮೇಶ್ ಶಕುನಿ, ಕಿತ್ತಾನೆ ಗ್ರಾಮದ ದಿಲೀಪ್ ಭೀಮಾ, ಹೊಮ್ಮಗೌಡನಹಳ್ಳಿ ತಮ್ಮಯ್ಯಣ್ಣ ವಿಧುರ, ಕಿತ್ತಾನೆ ಆನಂದ್ ದುರ್ಶಾಸನ, ಆಲೂರಿನ ಟಿಕೆ ಕುಮಾರಸ್ವಾಮಿ ಧರ್ಮರಾಯ, ಕಂದಲಿ ಆನಂದಣ್ಣ ಧೃತರಾಷ್ಟ್ರ, ಕಿತ್ತಾನೆ ವಾಸುಕಿ ಕಶ್ಯಪ್ ಅಭಿಮನ್ಯು, ಸತ್ಯವಂಗಲ ಶರತ್ ಸೈಂಧವ, ಕದಾಳು ರವಿಕುಮಾರ್ ಸತ್ಯಾಕಿ, ಕಿರುಗಡಲು ರವಿ ಸೂತ್ರಧಾರಿ, ಗವಿನಹಳ್ಳಿ ಪ್ರದೀಪ್ ಶಿಖಂಡಿ, ಗೋವಿಂದೇಗೌಡ ದ್ರೋಣಾಚಾರ್ಯ ಹಾಗೂ ಸೋಮನಹಳ್ಳಿ ಸುರೇಶ್ ಭೀಷ್ಮಾಚಾರ್ಯ, ನಾನು ಕೂಡ ಕರ್ಣನ ಪಾತ್ರ ಅಭಿನಯಿಸುತ್ತಿದ್ದು, ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರದ್ಧಾಂಜಲಿ ಹಾಗೂ ಪೌರಾಣಿಕ ನಾಟಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಹಿರಿಯ ಕಲಾವಿದರಾದ ಅಪ್ಪಾಜಿಗೌಡ, ರಾಮಲಿಂಗೇಗೌಡ, ರಮೇಶ್, ಗೋವಿಂದೇಗೌಡ, ಗುರುಪ್ರಸಾದ್, ನಿರಂಜನ್ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ನಾವು ದಿನಾಂಕ 14ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅಂತ ಒಂದು ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ವಿ. ಹಾಸನ ಜಿಲ್ಲೆಯ ಹಿರಿಯ ಮತ್ತು ಆಯ್ದ ಕಲಾವಿದರಿಂದ ನಮ್ಮ ಸಂಘದ ವತಿಯಿಂದ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮನ ಮಾಡ್ತಾ ಇರೋ ಉದ್ದೇಶ, ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಂತ ನಮ್ಮ ಸಂಘದ ಕಾರ್ಯಾಧ್ಯಕ್ಷರು ರಾಮಲಿಂಗೇಗೌಡ ಧರ್ಮಪತ್ನಿಯವರು ಈ ಸಂದರ್ಭದಲ್ಲಿ ನಿಧನರಾಗಿದ್ದರು. ಅವರು ನಮ್ಮ ರಂಗಭೂಮಿ ಕಲೆಗೆ ನಮ್ಮ 20-25 ವರ್ಷದಿಂದ ನಮ್ಮ ಗೌರವೇನು ರಂಗಕಲೆನ ಸೇವೆ ಮಾಡಿದರು. ಅದಕ್ಕೆ ಬೆನ್ನೆಲುಬಾಗಿ ನಿಂತು ಅವರಿಗೆ ಸಹಕಾರ ನೀಡಿ ಯಶಸ್ವಿ ರಂಗಭೂಮಿ ಸೇವೆ ಮಾಡೋಕ್ಕೆ ಅವರು ಅವ್ರದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ರು. ಅದರಿಂದ ಹಿರಿಯ ರಂಗಭೂಮಿ ಕಲಾವಿದರು ಮತ್ತು ಈ ಸಂದರ್ಭದಲ್ಲಿ ಅವರ ಸ್ಮರಣಾರ್ಥ ಒಂದು ನಾಟಕವನ್ನು ಮಾಡಿ ರಂಗಕಲೆಯನ್ನು ಉತ್ತೇಜಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಸಂಘದ ಕಲಾವಿದರೆಲ್ಲ ಸೇರಿ ಇವತ್ತು ವಿಶೇಷವಾಗಿ ಒಂದು ಕುರುಕ್ಷೇತ್ರ ನಾಟಕವನ್ನು ಮಾಡ್ತಾ ಇದ್ವಿ. ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ರಾಜ್ಯ ಮಟ್ಟದ ಕಲಾವಿದರು ಆಗಮಿಸ್ತಾ ಇದ್ದಾರೆ. ಮಂಡ್ಯ ಆಗ್ಬೋದು, ಬೆಂಗಳೂರು, ತುಮಕೂರು, ಹಾಸನ ಜಿಲ್ಲೆಯಾದ್ಯಂತ ಹೆಚ್ಚಿನ ರೀತಿಯಲ್ಲಿ ಕಲಾವಿದರು ಆಗಮಿಸಬೇಕು. ಜೊತೆಗೆ ಹಿರಿಯ ಕಲಾವಿದರನ್ನ
ಪ್ರೋತ್ಸಾಹಿಸಬೇಕು ಅಂತ ಈ ಮುಖಾಂತರ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಪ್ರದರ್ಶನ ಇಡಿ ನಟಿಸಿ ನಿರ್ದೇಶಿಸಿರುವ ನಮ್ಮ ಬೆಂಗಳೂರು ಕ್ರಾಸ್ ಸಿ ಪುಟ್ಟರಾಜು ಅವರ ನಿರ್ದೇಶನದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಸಂಘದ ವತಿಯಿಂದ ಕಲಾ ತಪಸ್ವಿ ಅಂತ ಬಿರುದನ್ನ ನೀಡಿ ಅವರಿಗೆ ಗೌರವಿಸ್ತೇವೆ. ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳೆಂದು ನಿಲ್ಲಿಸಿದ ಮತ್ತು ಪಾಂಡವರನ್ನು ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮರ್ಥ ಸಾಮರ್ಥ್ಯರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮರು ಅಸುರೇಂದ್ರ ಭೀಷ್ಮರು ಹಾಗೆ ಹೇಳಿರಲ್ಲ. ಆತನ ಮಾತಿನಿಂದ ನಿನ್ನ ಸೇನಾಧಿಪತಿ ದಾಸೆಯು ಶಕುನಿ, ನಾನು ಯಾವ ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದಂಥ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ನೀನು ರಥವನ್ನೇರಿ ಕೃಷ್ಣನನ್ನೇ ಹೋಗಿ ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಿಗೆ ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ವಶನಾಗಿಯೂ ಏನೋ ಎಂದು ದುರ್ಯೋಧನನ ಸಂದೇಹ ಕುರುಕುಲ ದರ್ಶನ